ಓಕೆ. ಪಾಸ್ಟರ್ ಒಂದು 5 ನಿಮಿಷ. ಒಂದು 5 ನಿಮಿಷ. ಓಕೆ, ನಾನು ಸ್ಟಾರ್ಟ್ ಮಾಡ್ಬಿಡ್ತೇನೆ. ಪರಿಶುದ್ಧನು 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 ಆಗಿರುವಂತ ನಮ್ಮ ತಂದೆಯಾದ ದೇವರ ಮಧುರ ನಾಮದಲ್ಲಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗ್ಗೆ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಬೋಧಕರಾದಂತ ನಾಗೇಶ್ ಹೊಸ್ಮನಿಯವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ ಸರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ, ಮಹಿಮೆ, ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಕರ್ತನಾದ ದೇವರೇ, ಈ ಉದಯ ಕಾಲದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬತಕ್ಕಂತ ಈ ಅನುದಿನ ಮನ್ನಾ ಕಾರ್ಯಕ್ರಮದಲ್ಲಿ ಕರ್ತನಾದ ದೇವರೇ, ನಾವು ಸಭೆಯಾಗಿ ನಿನ್ನ ಮಂದೆಯಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಈ ಒಂದು ಉದಯ ಕಾಲದಲ್ಲಿ ಸೇರಿ ಬರಲಿಕ್ಕೆ ನೀವು ಕೃಪೆ ಮಾಡಿದ್ದೀರಿ. ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ಎಚ್ಚರವಾಗಿದ್ದು ನಿನ್ನನ್ನ ಪ್ರಾರ್ಥನೆ ಮಾಡುವಂತೆಯೂ ನಿನ್ನ ವಾಕ್ಯಗಳನ್ನ ಕೇಳುವಂತೆಯೂ ಈ ದಿನಕ್ಕೆ ಬೇಕಾಗಿರ್ತಕ್ಕಂಥ ಅನುದಿನದ ತುತ್ತನ್ನ ನಾವು ಹೊಂದಲಿಕ್ಕಾಗುವಂತೆಯೂ ನೀನು ಕೃಪೆ ಮಾಡಿದ್ದಿ. ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಕರ್ತನೆ. ಈ ಒಂದು ದಿನದಲ್ಲಿ ನಿನ್ನ ವಾಕ್ಯವನ್ನ ಹಂಚತಕ್ಕಂತ ಪ್ರಿಯ ನಿಮ್ಮ ಬೋಧಕರನ್ನ ನೀನು ವಿಶೇಷವಾದಂತ ರೀತಿಯಲ್ಲಿ ಆಶೀರ್ವಾದ ಮಾಡು. ನಿನ್ನ ಆತ್ಮನಿಂದ ತುಂಬಿಸು. ಅವರ ಮುಖಾಂತರವಾಗಿ ಕರ್ತನೆ ನಿನ್ನ ವಾಕ್ಯಗಳನ್ನ ನಮ್ಮೆಲ್ಲರಿಗೂ ದಯಪಾಲಿಸಿ ಈ ದಿನಕ್ಕೆ ಬೇಕಾದಂತ ಬಲ, ಶಕ್ತಿ, ನಿನ್ನ ಆತ್ಮಿಕ ಜ್ಞಾನ, ತಿಳುವಳಿಕೆಗಳನ್ನ ನಮ್ಮೆಲ್ಲರಿಗೆ ನೀವು ನೀಡಿ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಿರಿ ಎಂಬುದಾಗಿ ಬೇಡಿಕೊಡುತ್ತೇವೆ ಕರ್ತನೆ. ಹಾಗೂ ತಂದೆಯಾದ ದೇವರೇ, ಸೇರಿ ಬಂದಂತ ಎಲ್ಲಾ ಪ್ರಿಯ ನಿನ್ನ ಭಕ್ತರನ್ನ, ಬೋಧಕರನ್ನ, ಸಭಾಂಗಿಗಳನ್ನ, ಸಹೋದರ ಸಹೋದರಿಯರನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಇದೇ ಕಾಲದಲ್ಲಿ ನಿನ್ನ ಸಮ್ಮುಖದ ದರ್ಶನವನ್ನ ಹೊಂದಿ ಕರ್ತನೆ, ಈ ದಿನವನ್ನ ನಾವೆಲ್ಲರೂ ಪ್ರಾರಂಭ ಮಾಡುವಾಗ ನಿನ್ನ ಪರಲೋಕದ ಅತ್ಯಧಿಕವಾಗಿರ್ತಕ್ಕಂಥ ಆಶೀರ್ವಾದಗಳು ನಮ್ಮನ್ನ ನಡೆಸಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುವವರಾಗಿದ್ದೇವೆ. ಇದೇ ಕಾಲದ ಪ್ರಾರ್ಥನೆಯನ್ನು ಆಶ್ರಯಿಸು, ಭಾಗವಹಿಸತಕ್ಕಂಥ ಎಲ್ಲರನ್ನ ಆಶೀರ್ವಾದ. ಈ ದಿನ ನಾವು ನಿನ್ನ ನಾಮ ಮಹಿಮೆಗಾಗಿ ಜೀವಿಸುವಂತೆ, ನಿನ್ನ ಸೇವೆಯನ್ನ ಮಾಡುವಂತೆ ನೀನು ಕೃಪೆ ಮಾಡಿ ನಡೆಸೆಂಬುದಾಗಿ ಪ್ರಭು ರಕ್ಷಕನು ಒಡೆಯನಾದಂತ ಯೇಸು ಸ್ವಾಮಿಯರ ಮಧುರ ನಾಮದಲ್ಲಿ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. 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 ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರ ಜಾನ್ ಡೇವಿಡ್ ಅವರು ಇದ್ದಾರೆ. ಅವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಮೇನ್. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆ ದಿವಸವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಇವತ್ತಿನ ದಿವಸದಲ್ಲಿ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ನೆನೆಸಿಕೊಂಡಿದ್ದಾರೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯೇಸು ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ಆತ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಹಾಡನ್ನು ದೇವರ ನಾಮದ ಮಹಿಮೆಗೋಸ್ಕರ ಹಾಡುವನಾಗಿದ್ದೇನೆ. ಆಮೇನ್. ಹಲ್ಲೆಲೂಯಾ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ಯೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ಯೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು.
ಯೋಗ್ಯತೆ ಇಲ್ಲದಂತ ನನ್ನನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಯೋಗ್ಯತೆ ಇಲ್ಲದಂತ ನನ್ನನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಗ್ರಹಿಕೆಗೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವೂ. ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವೂ. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಆಮೆನ್. ಒಳ್ಳೆಯ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಹೀಗೆ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆರಾಧನೆಗೆ ಹೋಗೋಣ. ಚಿನ್ನಪ್ಪ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಒಂದು ವೇಳೆ ಅವರು ಸಿದ್ಧವಾಗಿದ್ದರೆ ಈ ಸಮಯದಲ್ಲಿ ವಾಕ್ಯವನ್ನ ಹೇಳಲಿಕ್ಕೆ ಅವರನ್ನ ನಾನು ಆಹ್ವಾನಿಸ್ತೇನೆ. ಚಿನ್ನಪ್ಪ ಅವರು ಇದ್ದೀರಾ? ಪಾಸ್ಟರ್, ನಾನು ಯಾವುದೇ ಒಂದು ವಾಕ್ಯವನ್ನ ಸಿದ್ಧಪಡಿಸ್ಕೊಂಡಿಲ್ಲ. ಓಕೆ, ಮಾತಾಡಬೇಕು ಅಂದ್ರೆ ನಾನು ಒಂದು 5 ನಿಮಿಷ ಮಾತಾಡ್ಲಾ? ಖಂಡಿತವಾಗಿ. ಒಂದೇ ಒಂದು ಇದು ವಾಕ್ಯ ತಗೊಳ್ತೀನಿ. ಈ ಮುಂಜಾನೆಯ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟಕ್ಕೆ ಆಗಮಿಸಿರುವ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಿಗೆ ಒಂದು ಅಭ್ಯಾಸ, ಒಂದು ಹೆಚ್ಚಿನ ಆಸೆ, ದುರಾಶೆ ಏನಪ್ಪಾ ಅಂತಂದ್ರೆ, ಹೇಗಾದ್ರೂ ಮಾಡಿ ನಾವು ಕೀರ್ತಿವಂತರಾಗಬೇಕೆಂಬುದೇ ಅವರ ಒಂದು ಆಸೆಯಾಗಿದೆ, ಹೆಬ್ಬಯಕೆ ಆಗಿದೆ. ನಮ್ಮ ಹೆಸರು ಎಲ್ಲಾ ಜನರಿಗೂ ಗೊತ್ತಾಗಬೇಕು, ನಾವು ಪ್ರಖ್ಯಾತರಾಗಬೇಕು, ನಮ್ಮ ಕೀರ್ತಿಯು ಹೆಚ್ಚಬೇಕು ಎಂಬ ಒಂದು ಮನೋಭಿಲಾಷೆ ಜನರಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಮನುಷ್ಯರು ಇನ್ನಿಲ್ಲದ ಸಾಧನೆಗಳನ್ನ, ಇನ್ನಿಲ್ಲದ ಒಂದು ದೊಡ್ಡ ದೊಡ್ಡ ಒಂದು ಆಸೆಗಳನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಉದಾಹರಣೆಗೆ, ಇತ್ತೀಚಿನ ದಿನಗಳಲ್ಲಿ ಜನರ ಸ್ವಭಾವ ಹೇಗಿದೆ ಅಥವಾ ಮನೋಭಾವ ಹೇಗಿದೆ ಅಂತಂದ್ರೆ, ನಾವು ಹೇಗಾದ್ರೂ ಸರಿಯೇ ನಮ್ಮ ಹೆಸರು ಅನೇಕ ಜನರಿಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕು, ನಾವು ದೊಡ್ಡ ಕೀರ್ತಿವಂತರಾಗಬೇಕು ಅನ್ನೋ ಆಸೆಯಿಂದ ಇಲ್ಲದ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ. ಯಾವುದಾದ್ರೂ ಒಂದು ರಂಗದಲ್ಲಿ ದೊಡ್ಡ ಒಂದು ಸಾಧನೆಯನ್ನ ಮಾಡಿ ನಾವು ಪ್ರಸಿದ್ಧರಾಗಬೇಕು ಅನ್ನುವಂತ ಒಂದು ಆಸೆ ಹೆಚ್ಚಾಗ್ತಾ ಇದೆ. ಆದ್ರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಹೆಸರನ್ನ ಪಡಿಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಉದಾಹರಣೆಗೆ, ಸೊಲೊಮೋನನು ತನ್ನ ಒಂದು
ಪ್ರಸಂಗಿಯಾಗಿ ಸೊಲೊಮೋನ್ ಹೇಳ್ತಾನೆ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ. ಇನ್ನು 40 ನೋಡ್ತೇವೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತ ಸತ್ಕೀರ್ತಿಯು ಅಮೂಲ್ಯ. ಖಂಡಿತವಾಗಿಯೂ ನಾವು ಒಳ್ಳೆಯ ಹೆಸರನ್ನ ಪಡೆಯೋರಾಗಿರಬೇಕು. ನಾವು ಹೆಸರು ಪಡೆಯೋದಕ್ಕೋಸ್ಕರ ನಾವು ಹಪಿಸುವುದಲ್ಲ, ಆದರೆ ನಮ್ಮ ಒಳ್ಳೆಯ ಕಾರ್ಯಗಳಿಂದ, ನಮ್ಮ ಒಳ್ಳೆಯ ಚಿಂತನೆಗಳಿಂದ, ನಮ್ಮ ಒಳ್ಳೆಯ ಸ್ವಭಾವದಿಂದ ನಮಗೆ ಒಳ್ಳೆಯ ಹೆಸರು ತಾನಾಗೇ ಬರುತ್ತದೆ. ಆದ್ರಿಂದ ನಾವು ಮಾಡಬೇಕಾಗಿರೋದೇನು ಅಂತಂದ್ರೆ, ನಾವು ನಮ್ಮ ಜೀವಿತದಲ್ಲಿ ದೇವರು ಹೇಳಿದ ರೀತಿಯಲ್ಲಿ, ದೇವರ ವಾಕ್ಯ ಹೇಳುವ ರೀತಿಯಲ್ಲಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದುಕೊಂಡಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ತನ್ನ ಸೇವೆಗೋಸ್ಕರ ಉಪಯೋಗಿಸುವಾಗ ನಮ್ಮ ಹೆಸರು ಸುಗಂಧ ಪರಿಮಳದಂತೆ ಹರಡಿ ವ್ಯಾಪಿಸುತ್ತದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಲೌಕಿಕವಾದ ಸಾಧನೆಗಳನ್ನ, ದೊಡ್ಡ ದೊಡ್ಡ ಅಧ್ಯಯನಗಳನ್ನ ಮಾಡಿ ದೊಡ್ಡ ವಿಜ್ಞಾನಿಯಾಗಬೇಕಾಗಿಲ್ಲ, ಇಲ್ಲ ದೊಡ್ಡ ಒಂದು ಕ್ರೀಡಾಪಟುವಾಗಿರಬೇಕಾಗಿಲ್ಲ, ಇಲ್ಲವೇ ನಾವು ದೊಡ್ಡ ರಾಜಕೀಯ ವ್ಯಕ್ತಿಯಾಗಬೇಕಾಗಿಲ್ಲ, ಸ್ಥಾನಮಾನವನ್ನ ಪಡೆದುಕೊಂಡಂತ ವ್ಯಕ್ತಿಯಾಗಬೇಕಾಗಿಲ್ಲ. ನಿಜವಾಗಿಯೂ ನಾವು ಯೋಗ್ಯರಾಗಿದ್ದ ಪಕ್ಷದಲ್ಲಿ, ದೇವರ ವಾಕ್ಯಾನುಸಾರವಾಗಿ ನಡ್ಕೊಂಡ ಪಕ್ಷದಲ್ಲಿ ಖಂಡಿತವಾಗಿಯೂ ದೇವರು ನಮ್ಮನ್ನು ಮೇಲೆತ್ತುತ್ತಾನೆ, ನಮ್ಮ ಹೆಸರನ್ನ ಆತನು ಪ್ರಖ್ಯಾತಪಡಿಸುತ್ತಾನೆ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯವನ್ನ ನೋಡುವುದಾದ್ರೆ, ನಾವು ಇಲ್ಲಿ ಒಂದು ವಾಕ್ಯ ಹೇಳ್ತದೆ, ನಮ್ಮ ಹೆಸರು, ನಾವು ವಿಧೇಯರಾದಾಗ ದೇವರು ನಮ್ಮ ಹೆಸರನ್ನ ತನ್ನ ಜ್ಞಾಪಕ ಪುಸ್ತಕದಲ್ಲಿ ಬರೆಯುತ್ತಾನೆ. ಮತ್ತು ನಾವು ನೀತಿವಂತರಾಗಿದ್ದ ಪಕ್ಷದಲ್ಲಿ ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲೂ ಸಹ ನಮ್ಮನ್ನು ಹೆಸರಿಸುತ್ತಾನೆ. ದೇವರು ನಮ್ಮ ಹೆಸರನ್ನ ತನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿಸುವಾಗ ನಾವು ಕೇವಲ ಈ ಲೋಕದಲ್ಲಿ ಸತ್ಕೀರ್ತಿಯನ್ನ ಅಥವಾ ಕೇವಲ ಪ್ರಸಿದ್ಧರಾಗಿ ಖ್ಯಾತಿಯನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನಗಳ ಮಾಡುವುದಕ್ಕಿಂತ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ, ದೇವರ ಚಿತ್ತಕ್ಕೆ ವಿಧೇಯರಾಗುವುದರಿಂದ ಖಂಡಿತವಾಗಿಯೂ ನಮ್ಮ ಹೆಸರು ಒಳ್ಳೆಯ ಒಂದು ಸ್ಥಾನಕ್ಕೆ ಬರುತ್ತದೆ. ನಾವು ಇಲ್ಲಿ ಬರದೆ ಹೋದಾಗ್ಯೂ ಸಹ ತೊಂದರೆ ಇಲ್ಲ. ದೇವರು ನಮ್ಮ ಹೆಸರುಗಳನ್ನ ತನ್ನ ಜ್ಞಾಪಕ ಪುಸ್ತಕದಲ್ಲಿ ಬರೆಸುತ್ತಾನೆ. ಮಾತ್ರವಲ್ಲದೆ ಜೀವಬಾಧ್ಯರ ಪಟ್ಟಿಯಲ್ಲೂ ನಮ್ಮನ್ನು ಇರಿಸುತ್ತಾನೆ. ಪ್ರಿಯರೇ, ಆದುದರಿಂದ ನಾವು ಒಂದನ್ನ ಮಾಡಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಆತನು ಹೇಳಿದಂತೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದು ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿ, ಒಳ್ಳೆಯ ಕ್ರೈಸ್ತರಾಗಿ ಜೀವಂತ ಸಾಕ್ಷಿಗಳಾಗಿರುವುದೇ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ನಿರ್ವಹಿಸುವ ಪ್ರತಿಯೊಬ್ಬ ಕ್ರೈಸ್ತನು ಒಳ್ಳೆಯ ಹೆಸರನ್ನ ಇಲ್ಲಿ ಹೊಂದಿಕೊಳ್ಳುವುದಲ್ಲದೆ ಪರಲೋಕದಲ್ಲಿಯೂ ಆತನ ಹೆಸರಿಗೆ ಸ್ಥಾನವಿರುತ್ತದೆ. ಪ್ರೇರೆ, ಆದ್ದರಿಂದ ದೇವರು ಪ್ರತಿಯೊಬ್ಬರನ್ನು ನೆನೆಸುವನಾಗಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದು ಪ್ರಾಮುಖ್ಯತೆ ಕೊಡುತ್ತಾನೆ. ಬಹಳ ಆಶ್ಚರ್ಯಕರವಾದ ಒಂದು ವಿಷಯವೇನೆಂದರೆ, ನಾವು ಯೆಶಾಯ 56ನೇ ಅಧ್ಯಾಯ 4-5 ವಚನಗಳಲ್ಲಿ ಹೀಗೆ ಹೇಳುವುದನ್ನ ನಾವು ನೋಡುತ್ತೇವೆ. ಏನೆಂದರೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನ ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ, ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು ಎಂಬುದಾಗಿ ಹೇಳುವಾಗ ಖಂಡಿತವಾಗಿಯೂ ನಮ್ಮ ಹೃದಯವು ತುಂಬಿ ಬರುತ್ತದೆ. ನಾವು ಗಂಡುಗಳು ಹೆಂಗಸರಿಗೂ ಇರುವಂತಹ ವಿಶೇಷವಾದ ಆಶೀರ್ವಾದಗಳನ್ನ ನಾವು ನೋಡಿದ್ದೇವೆ. ಆದರೆ ಗಂಡಸರೂ ಅಲ್ಲದೆ ಹೆಂಗಸರೂ ಅಲ್ಲದೆ ನಪುಂಸಕರಾಗಿರುವವರು ತಾನು ಗೊಡ್ಡು ಮರ, ತಾನು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂದ್ಕೊಳ್ಬಾರ್ದು ಅಂತ ಸ್ವಾಮಿ ಅಂತವ್ರಿಗೂ ಕೂಡ ಒಂದು ಆಹ್ವಾನವನ್ನು ಕೊಡುವನಾಗಿದ್ದಾನೆ. ಅಂಥವರ ಹೆಸರನ್ನು ಸಹ ಅವನು
ತನ್ನ ಜ್ಞಾಪಕದ ಪುಸ್ತಕದಲ್ಲಿ, ಜೀವಬಾಧ್ಯದ ಪುಸ್ತಕದಲ್ಲಿ ಪಟ್ಟಿಯಲ್ಲಿ ಇಡುವಂತಹ ದೇವರಾಗಿದ್ದಾನೆ. ಎಂತಹ ವಾಕ್ಯಗಳಲ್ಲಿ ಇವೆ. ನನ್ನ ಪ್ರಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವನೆಂದು ಹೇಳುವಾಗ ಖಂಡಿತವಾಗಿಯೂ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವ ದೇವರಾಗಿದ್ದಾನೆ. ದೇವರು ಹೆಣ್ಣನ್ನು ಮಾತ್ರವಲ್ಲ, ಗಂಡನ್ನು ಮಾತ್ರವಲ್ಲ, ಇವರಿರುವರೂ ಅಲ್ಲದಿರುವಂತಹ ನಪುಂಸಕನನ್ನೂ ಪ್ರೀತಿಸಿ ಅವನಿಗೆ ತನ್ನ ಪ್ರಕಾರಗಳಲ್ಲಿ ದೊಡ್ಡ ಸ್ಥಾನವನ್ನು ಕೊಡುವಂತಹ ದೇವರಾಗಿರುವುದರಿಂದ ಅವನ ಪ್ರೀತಿಯು ಅಪಾರವಾಗಿದೆ. ಪ್ರಿಯರೇ, ಎಂತಹ ಒಂದು ಸೌಭಾಗ್ಯ ಮನುಷ್ಯರ ಮೇಲೆ ದೇವರು ಇಟ್ಕೊಂಡಿದ್ದಾರೆ. ಬಹಳ ಇದು ನಾವು ಹೃದಯದಿಂದ ತುಂಬಿ ಆತನಿಗೆ ಕೃತಜ್ಞತೆ ಹೇಳುವಂತಹ ವಿಷಯವು ಇದಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕಡೆ ಏನ್ ಹೇಳುತ್ತೆ ಅಂತಂದ್ರೆ, ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಆತನ ಹೆಸರು ಅಂದ್ರೆ ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಮ್ಮ ಹಣೆಗಳ ಮೇಲೆ ಬರೆಯಲ್ಪಡುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. 21ನೇ ಅಧ್ಯಾಯ ಪ್ರಕಟಣೆ ವಚನವನ್ನ ನೋಡುವಾಗ ಹೇಳುತ್ತೆ, ಪ್ರತಿಯೊಬ್ಬರ ಹಣೆಯ ಮೇಲೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ಬರೆಯಲ್ಪಡುವುದು ಎಂಬುದಾಗಿ. ಪ್ರಿಯರೇ, ಅಂತ ಒಂದು ಸೌಭಾಗ್ಯಕರವಾದ ವಿಷಯ ಇದಾಗಿದೆ. ನಾವು ಕೇವಲ ಪಾಪಿಗಳಾಗಿದ್ದಾಗಿಯೂ ನರಮನುಷ್ಯರಾದ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡಿ, ನಾವು ನೀತಿವಂತರಾಗದಿದ್ದರೂ ತನ್ನ ನೀತಿಯಿಂದ ನಮ್ಮನ್ನು ಆವರಿಸಿಕೊಂಡು ದೇವರ ಮುಂದೆ ನಾವು ದೋಷವಿಲ್ಲದವರಂತೆ ನಮ್ಮನ್ನು ಮಾಡುವಂತಹ ಯೇಸು ಕ್ರಿಸ್ತ ನಮಗಿದ್ದಾನೆ. ಅವನ ಹೆಸರುಗಳೇ ನಮ್ಮ ಹಣೆಯ ಮೇಲೆ ಬರೆಯಲ್ಪಡುತ್ತವೆ ಎಂಬುದು ಎಷ್ಟು ಸಂತೋಷಕರವಾದ ವಿಷಯವಾಗಿದೆ. ಆದ್ದರಿಂದ ನಾವು ಇದನ್ನ ಜ್ಞಾಪಕ ಇಟ್ಟುಕೊಳ್ಳೋಣ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮವಾಗಿರಬಹುದು, ಬೆಳ್ಳಿ ಬಂಗಾರಕ್ಕಿಂತ ಸತ್ಕೀರ್ತಿಯು ಅಮೂಲ್ಯವಾಗಿರಬಹುದು. ಆದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ತೂಗು ಹಾಕಲ್ಪಟ್ಟ ಆ ಕಳ್ಳನು ನಿಜವಾಗಿಯೂ ಒಳ್ಳೆಯ ಹೆಸರನ್ನು ಹೊಂದಿರಲಿಲ್ಲ. ಅವನು ಕುಖ್ಯಾತನಾಗಿದ್ದನು. ಅವನು ಪ್ರಖ್ಯಾತನಾಗಿರಲಿಲ್ಲ, ವಿಖ್ಯಾತನಾಗಿರಲಿಲ್ಲ, ಆದರೆ ಕುಖ್ಯಾತನಾಗಿದ್ದನು. ಅಂದ್ರೆ ಕೆಟ್ಟದಕ್ಕೆ ಅವನ ಹೆಸರುವಾಸಿಯಾಗಿದ್ದನು. ಕಳ್ಳನಾದ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ಯೇಸು ಕ್ರಿಸ್ತನನ್ನು ಬೇಡಿಕೊಂಡಾಗ, ಓ ದೇವರೇ, ರಕ್ಷಕನೇ, ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ಜ್ಞಾಪಿಸಿಕೋ ಎಂದು ಆತನು ಕೇಳಿಕೊಳ್ಳುವಾಗ ನಿಜವಾಗಿಯೂ ಯೇಸು ಕ್ರಿಸ್ತನು ಅವನ ಪ್ರಾರ್ಥನೆಯನ್ನ ಆಲಿಸಿದನು. ಅವನ ಹೃದಯದಲ್ಲಿ ಆದ ಬದಲಾವಣೆಯನ್ನು ಆತನು ಗಮನಿಸಿದನು. ಅವನಿಗಿರುವ ಪಶ್ಚಾತ್ತಾಪವು ಯೇಸು ಕ್ರಿಸ್ತನಿಗೆ ಅರ್ಥವಾಯಿತು. ಕೂಡಲೇ ಸ್ವಾಮಿಯು ಆ ಒಂದು ಕಷ್ಟದಲ್ಲಿಯೂ ಆ ಒಂದು ವೇದನೆಯಲ್ಲಿಯೂ ಯಾತನೆಯಲ್ಲಿಯೂ ಕಳ್ಳನಿಗೆ ಹೀಗೆ ವಾಗ್ದಾನ ಮಾಡುತ್ತಾನೆ, ಹೌದು, ಹಿಂದೆ ನಾನು ನಿನಗೆ ವಾಗ್ದಾನ ಮಾಡುತ್ತೇನೆ, ನೀನು ನನ್ನ ಸಂಗಡ ಆ ದಿನದಲ್ಲಿ ಪರದೈಸಿನಲ್ಲಿರುತ್ತೀಯ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. ಪ್ರಿಯರೇ, ನಮ್ಮ ಹೆಸರು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ಇಲ್ಲವೇ ನಮ್ಮ ಒಂದು ಸರ್ಕಲ್ ಅಂತ ಏನಿದೆ ಅದರಲ್ಲಿ ಅಷ್ಟೇನು ಪ್ರಖ್ಯಾತಿ ಇಲ್ಲದಿರಬಹುದು, ಅಥವಾ ಕೆಟ್ಟ ಹೆಸರನ್ನೇ ನಾವು ಪಡ್ಕೊಂಡಿರಬಹುದು. ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ನಾವು ಹೋದಾಗ, ನಮ್ಮ ಪಾಪಗಳನ್ನ ಅರಿಕೆ ಮಾಡಿದಾಗ, ಆತನು ನಂಬಿಕಸ್ಥನಾಗಿರುವುದರಿಂದ, ಆತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಪರಿಹರಿಸುತ್ತಾನೆ. ನಮ್ಮ ದ್ರೋಹಗಳನ್ನು ಆತನು ತೊಳೆದು ಹಾಕುತ್ತಾನೆ. ನಾವು ನಮ್ಮ ದೋಷಗಳನ್ನ ಮುಚ್ಚಿಕೊಳ್ಳದೆ ಆತನ ಮುಂದೆ ನಾವು ಅರಿಕೆ ಮಾಡಿಕೊಳ್ಳುವಾಗ ನಿಜವಾಗಿಯೂ ದೇವರ ಕರುಣೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಮನುಷ್ಯರಾದ ನಾವು ಎಂದೆಂದಿಗೂ ಪ್ರತಿದಿನವೂ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕಾಗುತ್ತದೆ. ನಾವು ನಮ್ಮ ಪಾಪಗಳನ್ನ, ನಮ್ಮ ಅಪರಾಧಗಳನ್ನ ಮನ್ನಿಸುವಂತೆ ಆತನಲ್ಲಿ ನಾವು ಅರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆತನಾದರೋ ನಂಬಿಗಸ್ತನು, ಆತನಾದರೋ ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ಒಂದು ಯೋಹಾನ 1ನೇ ಅಧ್ಯಾಯ 9ನೇ ವಚನ ನಮಗೆ ತಿಳಿಸುವಂತದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ಧೈರ್ಯದಿಂದ ಆತನ ಸನ್ನಿಧಾನಕ್ಕೆ ಬರೋಣ, ನಮ್ಮ ಪಾಪಗಳನ್ನ ಅರಿಕೆ ಮಾಡೋಣ.
ನಾವು ಕ್ಷಮಾಪಣೆ ಹೊಂದಿಕೊಳ್ಳೋಣ. ನಮ್ಮ ಮನಸ್ಸಾಕ್ಷಿಯನ್ನು ನಾವು ಶುದ್ಧಪಡಿಸಿಕೊಂಡು ಆತನಿಗೋಸ್ಕರ ಜೀವಿಸಿ ಒಳ್ಳೆಯ ಸಾಕ್ಷಿಯನ್ನ ನಾವು ಜನರಲ್ಲಿ ಹೊಂದಿಕೊಳ್ಳೋಣ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಒಂದು ವಾಕ್ಯಗಳನ್ನ ಸಂದೇಶವನ್ನ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಆಮೇಲೆ ಆಮೇಲೆ ಉತ್ತಮವಾದಂತ ಸಂದೇಶಕ್ಕಾಗಿ ಸಂಕ್ಷಿಪ್ತವಾಗಿ ದೇವರ ನಾಮವನ್ನ ಮಹಿಮೆ ಪಡಿಸುತ್ತಾ ಸಂದೇಶವನ್ನ ನೀಡಿದಂತ ಸಹೋದರರು ಹಿರಿಯರು ಆಗಿರುವಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಉನ್ನತವಾದ ಸೇವೆಯಲ್ಲಿ ಅವರನ್ನು ಉಪಯೋಗಿಸುತ್ತಾ ಹುಟ್ಟುವಂತ ಎಲ್ಲಾ ತಲಾಂತುಗಳನ್ನ ದೇವರ ಮಹಿಮೆಗಾಗಿ ಅವರು ಅರ್ಪಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವ ಹಾಗೆ ಆತ್ಮನ ಬಲವನ್ನ ದೇವರು ದಯಪಾಲಿಸಲಿ ಎಂಬುದಾಗಿ ಹರಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಈಗ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನಂತರ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಮಯ ಇರುವುದರಿಂದ ಇವತ್ತು ಇಬ್ಬರು ಪ್ರಾರ್ಥನೆ ಮಾಡೋಣ. ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನು ಸ್ತುತಿಪೆ, ನೀನಲ್ಲದಿನ್ನರಿರುವರು ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ನಿನ್ನ ಪಾದಕ್ಕೆ ಬರುವೆ, ನಿನ್ನನ್ನು ಸ್ತುತಿಪೆ, ನೀನಲ್ಲದಿನ್ನರಿರುವರು ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಪರಿಶುದ್ಧನೇ ಪರಿಶುದ್ಧನೇ ಯೇಸುವೇ, ನಿನ್ನನ್ನು ಸ್ತುತಿಸುವೆನು. ಪರಿಶುದ್ಧನೇ ಪರಿಶುದ್ಧನೇ ಯೇಸುವೇ, ನಿನ್ನನ್ನು ಸ್ತುತಿಸುವೆನು. ಹುಡುಕಿದೆ ನಾ ಕಂಡುಕೊಂಡೆ, ಹುಡುಕಿದೆ ನಾ ಕಂಡುಕೊಂಡೆ, ನಿನ್ನ ಪರಿಶುದ್ಧ ನಾಮವನು. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನೇ ಸ್ತುತಿಪೆ, ನೀನಲ್ಲದಿನ್ನರಿರುವರು ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಹೊಸ ಶಕ್ತಿಯೋ ಹೊಸ ಬಲದೋ ನಿನ್ನಯ ಕೃಪೆಯು ನಮಗೆ ಇಂದು. ಹೊಸ ಶಕ್ತಿಯೋ ಹೊಸ ಬಲದೋ ನಿನ್ನಯ ಕೃಪೆಯು ನಮಗೆ ಇಂದು. ತುಂಬಿಸು ನೀ ನಡೆಸು ನಮ್ಮ, ತುಂಬಿಸು ನೀ ನಡೆಸು ನಮ್ಮ, ನೂತನ ವಾಕ್ಯದಿ ನಮ್ಮೆಲ್ಲರ. ನಿನ್ ಪಾದಕ್ಕೆ ಬರುವೆ, ನಿನ್ನನ್ನೇ ಸ್ತುತಿಪೆ, ನೀನಲ್ಲದಿನ್ನರಿರುವರು ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ನಿನ್ ಪಾದಕ್ಕೆ ಬರುವೆ, ನಿನ್ನಲ್ಲೇ ಇರುವೆ, ನೀನಲ್ಲದಿನ್ನರಿರುವರು ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಯೇಸುವೇ, ನಿನ್ನ ಪ್ರೀತಿ ನಮ್ಮಲ್ಲಿರುವುದು. ಆಮೆನ್ 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 ಆಮೆನ್. ಇಬ್ಬರು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಮಾರ್ಗ್ರೆಟ್ ಅವರಿದ್ದಾರೆ ಮತ್ತು ಬೋಧಕರಾದಂತ ಅಮಿತ್ ಅವರಿದ್ದಾರೆ. ಇಬ್ರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಮೊದಲು ಸಹೋದರಿ ಮಾರ್ಗ್ರೆಟ್ ಅವ್ರು ಮಾಡ್ತಾರೆ, ನಂತರ ಪಾಸ್ಟರ್ ಪ್ರಾರ್ಥನೆ ಮಾಡಿ ಅಂತ್ಯಾಶೀರ್ವಾದವನ್ನ ನೀಡಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಈ ಸಮಯದಲ್ಲಿ. ಪಾಸ್ಟರ್ ಮೈಸೂರಿಂದ ಶ್ಯಾಮ್ಲಾಗ ನಿನ್ನೆ ಆಪರೇಷನ್ ಆಯ್ತು. ಆಪರೇಷನ್ ಸಕ್ಸಸ್ ಆಗಿದೆ. ನಿಮ್ಮೆಲ್ಲ ಪ್ರಾರ್ಥನೆಗಳಿಂದ ಅವರು ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಅವ್ರಿಗೋಸ್ಕರ ರಿಕವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಓಕೆ, ಪ್ರಾರ್ಥನೆ ಮಾಡೋಣ.
ನೀವೇ ಮಾಡ್ಬೇಕಾಗ್ತದೆ ಮೊದಲನೇ ಪ್ರಾರ್ಥನೆ. ಅದ್ರ ಜೊತೆಗೆ ನೀವು ಪ್ರಕಾಶ್ ಅಂತಕ್ಕಂಥವ್ರು, ಅವರು ದೃಷ್ಟಿಯನ್ನ ಕಳ್ಕೊಂಡಿದ್ದಾರೆ. ಈ ಕಾರಣದಿಂದ ಅವ್ರ ಕುಟುಂಬದಲ್ಲಿ ದೊಡ್ಡ ಸಂಕಟ ಉಂಟಾಗಿದೆ. ದಯಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ದೇವರು ಅವರಿಗೆ ಸಹಾಯ ಮಾಡ್ಲಿ. ಕಣ್ಣು ದೃಷ್ಟಿ ಬರುವಂತೆ ಅವ್ರ ಕುಟುಂಬ ಮತ್ತೆ ಆಶೀರ್ವಾದದಾಯಕವಾಗಿ ದೇವರು ನಡೆಸಲ್ಪಡುವಂತೆ ದೇವರು ಕಾರ್ಯ ಮಾಡ್ಲಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿ. ಮತ್ತು ಆಪರೇಷನ್ ಆಗ್ಬೇಕಾಗಿರ್ತಕ್ಕಂಥ ಸಹೋದರಿ ಗಾಯತ್ರಿ ಮತ್ತು ಮೇಘನ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರು ಇವತ್ತು ನಾಳೆ ಆಪರೇಷನ್ ಆಗುವಂತ ವ್ಯವಸ್ಥೆ ಇದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಲಕ್ಷ್ಮಮ್ಮ, ಇವರು ಕ್ಯಾನ್ಸರ್ ಕಾಯಿಲೆಯಿಂದ ಬಾಳ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಆಶಾ ವೆಂಕಟೇಶ್, ಇವರಿಗೋಸ್ಕರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ನಾಗರಾಜು, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇನ್ನು ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲೋ ಪಾಸ್ಟರ್. ಹೇಳಿ. ಆನಂದ್ ಅಂತ ಹ್ಮ್. ನಮ್ಮ ನೇಬರು, ಅವ್ರಿಗೆ ಹುಷಾರಿಲ್ಲ. ಅವರಿಗೆ ಜ್ವರ ಬಂದಿದೆ, ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅವ್ರೊಬ್ರೇ ಕುಟುಂಬವನ್ನೆಲ್ಲ ನಡೆಸ್ಬೇಕು, 3 ಜನ ಮಕ್ಕಳು. ನಮ್ಮ ನೇಬರು, ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಹೇಳಿ. ಸ್ವಲ್ಪ ಈ ಹೆಸರುಗಳು: ನಾಗರಾಜು ಅವರೊಬ್ರು, ಲಕ್ಷ್ಮಿ, ಆಮೇಲೆ ಮೇಘನ, ಆನಂದ್, ಪ್ರಕಾಶ್, ಶ್ಯಾಮ್ಲಾ, ಗಾಯತ್ರಿ. ಗಾಯತ್ರಿ ಅವ್ರದ್ದು ಆಪರೇಷನ್ ಫಸ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್. ಸೊ ಆಶಾ ವೆಂಕಟೇಶ್ ಅವರ ಆರೋಗ್ಯಕ್ಕಾಗಿ. ಓಕೆ ಫಸ್ಟ್ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾದ ನಮ್ಮ ತಂದೆ ದೇವರ ಸ್ವಾಮಿ, ಈ ಸುಂದರವಾದ ಮುಂಜಾನೆ ವೇಳೆಯಲ್ಲಿ ಪಾಪಿಗಳಾದ ನಮ್ಮಗಳನ್ನು ಆರೋಗ್ಯವಂತರನ್ನಾಗಿ ಈ ನಮ್ಮ ಮರಣದ ಹಾಸಿಗೆ ಎದ್ದೇಳಿಸಿದ್ದ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ರಕ್ಷಕನೇ, ಇನ್ನೊಂದು ದಿವಸವನ್ನು ನಾವು ನೋಡ್ಲಿಕ್ಕೆ ಸಹಾಯವನ್ನು ಒದಗಿಸಿಕೊಟ್ಟಿದ್ಯಪ್ಪ ದೇವ. ಈ ದಿನದ ಆದಿಯು ಅಂತ್ಯವೂ ಮಧ್ಯಸ್ಥಿಕ ನೀನಾಗಿದ್ದುಕೊಂಡು ನಮ್ಮ ನಡೆಸುವಾತ ದೇವರಾಗಿರು ಕರ್ತನೆ. ಈ ಸಮಯದಲ್ಲಿ ಅನೇಕರು ನಮ್ಮ ಮಧ್ಯದಲ್ಲಿ ಕಾಯಿಲೆ, ಕಷ್ಟದಲ್ಲಿ, ತೊಂದರೆ, ಹಿಂಸೆಗಳಲ್ಲಿ, ಮಾನಸಿಕ ಒತ್ತಡಗಳಲ್ಲಿ ಸಿಲುಕಿಕೊಂಡಿರುವಾಗ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀನು ಸದುತ್ತರನ್ನು ಕೊಡುವಾತ ದೇವರಾಗಿರುವುದರಿಂದ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ನಮ್ಮ ನಂಬಿಕೆಯನ್ನು ನೀನು ಬಲಪಡಿಸು. ನಾವು ಅಪನಂಬಿಕಸ್ಥರಾಗಿದ್ದರೆ ನಮ್ಮನ್ನು ನೀನು ಕ್ಷಮಿಸುದೇವ. ನಮ್ಮ ನಂಬಿಕೆಯನ್ನು ಬಲಪಡಿಸುದೇವ. ಪವಿತ್ರ ಆತ್ಮನ ಪ್ರೇರಣೆ ನಮ್ಮಲ್ಲಿ ಉಂಟು ಮಾಡು. ರಕ್ಷಕನೇ, ಮುಖ್ಯವಾಗಿ ನಾನು ಈ ಒಂದು ನಿನ್ನ ಮಕ್ಕಳ ನಿನ್ನ ಪಾದ ಸನ್ನಿಧಾನದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ನಾಗರಾಜ್, ಲಕ್ಷ್ಮಿ, ಮೇಘಾನ, ಆನಂದ್, ಪ್ರಕಾಶ್, ಶ್ಯಾಮ್ಲಾ, ಗಾಯತ್ರಿ, ಆಶಾ ವೆಂಕಟೇಶ್, ಇವರನ್ನೆಲ್ಲ ನೀನು ಬಲ್ಲಾತ ದೇವರಾಗಿದ್ದಿ ಪ್ರಭುವೆ. ನಮಗೆ ಆ ವ್ಯಕ್ತಿಗಳು ಯಾರೆಂಬುದಾಗಿ ಗೊತ್ತಿಲ್ಲ, ಆದ್ರೆ ನಿನ್ನ ನಂಬಿಗಸ್ತರಾದ ಮಕ್ಕಳೆಂಬುದಾಗಿ ನಾವು ನಂಬಿದ್ದೇವೆ. ಈ ಹೆಸರುಗಳನ್ನೆಲ್ಲ, ವ್ಯಕ್ತಿಗಳನ್ನೆಲ್ಲ ನಿನ್ನ ಪರಿಶುದ್ಧವಾದ ಹಸ್ತಗಳಿಗೆ ನಾನು ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ. ಇವರನ್ನ ಹೆಸರಾಗಿ ನೀನು ಆಶೀರ್ವಸು. ಇವರ ವೈಯಕ್ತಿಕ ಜೀವಮಾನದಲ್ಲಿ ಯಾವ ತೊಂದರೆ, ಹಿಂಸೆಗಳು, ಕಾಯಿಲೆ, ಕಷ್ಟಗಳು, ನರಳುವಿಕೆಗಳಿದ್ದ ಪಕ್ಷದಲ್ಲಿ ಪರಲೋಕದ ದೇವರೇ, ನೀನು ಅವರನ್ನು ಮುಟ್ಟು ಸ್ವಾಮಿ. ಕರ್ತನೆ, ಕಣ್ಣುಗಳನ್ನು ಕಳೆದುಕೊಂಡಿರುವ ಪ್ರಕಾಶ್ಗೋಸ್ಕರ ಪ್ರಾರ್ಥಿಸಲಾಗಿದ್ದೇನೋ ಪ್ರಭುವೆ. ಸ್ವಾಮಿ, ಕಣ್ಣುಗಳು ನಮ್ಮ ಅಂಗಾಂಗಗಳಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಅಂಗವಾಗಿದೆ ಸ್ವಾಮಿ. ಅದನ್ನೇ ಅವರು ಕಳೆದುಕೊಂಡಿರುವಾಗ ಪರಲೋಕದ ದೇವರೇ, ಅವರ ಮನಸ್ಸಿನಲ್ಲಿ ಆಗಿರುವಂತಹ ಆಘಾತವನ್ನು ನೀನು ಬಲ್ಲಾತ ದೇವರಾಗಿದ್ದಿ. ಅವರನ್ನು ಮುಟ್ಟು ಅವರಿಗೆ ಸ್ಥೈರ್ಯ, ಭರವಸೆ, ನಂಬಿಕೆಯನ್ನುಂಟು ಮಾಡು ಕರ್ತನೆ. ಸ್ವಾಮಿ, ನೀನು ಬಾಟಿಮಸಿಗೆ ಕೊಟ್ಟಂತ ಕಣ್ಣಿನ ದೃಷ್ಟಿಯನ್ನು ಈ ಮಗನಿಗೂ ನೀನು ದಯಪಾಲಿಸ್ಕೊಡು ಸ್ವಾಮಿ. ಅವರನ್ನು ಕೈ ಬಿಡದೆ ರಕ್ಷಿಸು. ಅವರ ಕುಟುಂಬಕ್ಕಾಗಿರುವ ಆಘಾತವನ್ನು ನೀನು ಮುಟ್ಟು
ಅವ್ರಿಗೆ ಧೈರ್ಯ ಸ್ಥೈರ್ಯ ಭರವಸೆ ನಂಬಿಕೆಯನ್ನು ಉಂಟು ಮಾಡು ಕರ್ತನೆ. ಅವರ ಜೊತೆ ನೀನಿರು ಸ್ವಾಮಿ. ನಿನ್ನ ಚಿತ್ತವಿದ್ದರೆ ಅವರು ಕಣ್ಣುಗಳು ತೆರೆಯುವಂತೆ ನೀನು ಆಜ್ಞಾಪಿಸು ಸ್ವಾಮಿ. ನಿನ್ನ ಕೈಲ ಸಾಧ್ಯವಾದದ್ದು ಏನೂ ಇಲ್ಲ ಕರ್ತನೆ. ನೀನು ಅವರನ್ನು ಮುಟ್ಟಿ ಸ್ವಸ್ಥತೆಯನ್ನು ಕೊಡು ಸ್ವಾಮಿ ಕರ್ತ. ಹಾಗೂ ಈ ವ್ಯಕ್ತಿಗಳಲ್ಲಿ ಅನೇಕರು ಆಪರೇಷನ್ಸ್ಗೆ ಗುರಿಯಾಗುತ್ತಿದ್ದಾರೆ ಸ್ವಾಮಿ. ಅವರ ಶಸ್ತ್ರಚಿಕಿತ್ಸೆಯನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ವೈದ್ಯರ ಕರಗಳು ನಿನ್ನ ಕರಗಳಾಗಿರಲಿ ಸ್ವಾಮಿ. ನೀನು ಚಿಕಿತ್ಸೆಯನ್ನು ನಡೆಸುವ ದೇವರಾಗಿರು ಕರ್ತನೆ ಸ್ವಾಮಿ. ಇವರನ್ನು ಮುಟ್ಟು ಯಾವ ತರವಾದ ತೊಂದರೆಗಳು, ಯಾವ ತರವಾದ ತಪ್ಪು ಒಪ್ಪುಗಳು ಉಂಟಾಗದಂತೆ ಕಾಪಾಡಿ ರಕ್ಷಿಸು ಸ್ವಾಮಿ. ಹಾಗೂ ತಂದೆ, ಕ್ಯಾನ್ಸರ್ ರೋಗದಿಂದ ಬಳಲುವರಾಗಿದ್ದಾರೆ, ಅವರನ್ನು ಸಹ ನೀನು ಮುಟ್ಟು ಸ್ವಾಮಿ ಕರ್ತನೆ. ನೀನು ಆರೋಗ್ಯದಾಯಕನಾದ ದೇವರು ಸ್ವಾಮಿ. ಎಂತ ಕಾಯಿಲೆಗಳನ್ನು ಸಹ ನೀನು ಮುಟ್ಟಿ ಗುಣಪಡಿಸುವ ಶಕ್ತಿ ನಿನ್ನಲ್ಲಿದೆ ಸ್ವಾಮಿ. ದಯವಿಟ್ಟು ಮಕ್ಕಳ ಮೇಲೆ ನಿನ್ನ ಪರಿಶುದ್ಧವಾದ ಗಾಯಗಳ ಹಸ್ತವನ್ನು ಚಾಚಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ದಯವಿಟ್ಟು ಅವರನ್ನು ಕಾಪಾಡು. ನಾವೆಲ್ಲರೂ ಅಲ್ಪ ಮಾನವರು ಸ್ವಾಮಿ. ಏನೇ ಆದರೂ ಸಹ ಬಹಳ ಕಳವಳ, ಗೊಂದಲಕ್ಕೆ ನಾವು ಈಡಾಗುವರಾಗಿದ್ದೇವೆ ಸ್ವಾಮಿ. ನಾನು ನಿನ್ನೊಂದಿಗೆ ಇದ್ದೇನೆಂಬುದಾಗಿ ನೀನು ಭರವಸೆ ಕೊಟ್ಟಿದ್ದಾಗ್ಯೂ ಸಹ ನಾವು ಅಪನಂಬಿಕೆಯಲ್ಲಿದ್ದೇವೆ ಸ್ವಾಮಿ. ದಯವಿಟ್ಟು ಅಪನಂಬಿಕೆಯಿಂದ ನಮ್ಮನ್ನೆಲ್ಲರನ್ನು ಪಾರು ಮಾಡು ಸ್ವಾಮಿ. ನಮ್ಮ ಒಬ್ಬೊಬ್ಬರ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಸದುತ್ತರ ದಯವಿಟ್ಟು ದಯಪಾಲಿಸ್ಕೊಡು ಸ್ವಾಮಿ. ಈ ಮಕ್ಕಳ ಮೇಲೆ ವಿಶೇಷವಾದ ಆಶೀರ್ವಾದವನ್ನು ಒದಗಿಸ್ಕೊಡು. ಹಾಗೂ ಆನಂದ್ ಅವರನ್ನು ಸಹ ನೀವು ಆಶೀರ್ವದಿಸುವರು ಸಹ. ಜ್ವರದಲ್ಲಿ ಬಳಲುತ್ತಿರುವಾಗ ಅವರ ಜೊತೆ ನೀನಿರು ಸ್ವಾಮಿ. ನೀನೇ ಅವರನ್ನು ಗುಣಪಡಿಸಲು ಶಕ್ತನೆಂಬುದಾಗಿ ಕೇಳಿಕೊಂಡಿರುವಾಗ ಕರ್ತನೆ, ಅವರ ನಂಬಿಕೆ ಅವರನ್ನು ಸ್ವಸ್ಥಗೊಳಿಸುವಂತೆ ನೀನು ಆಜ್ಞಾಪಿಸು ದೇವ ಸ್ವಾಮಿ. ಹಾಗೂ ಶ್ಯಾಮ್ಲಾ ಅವರ ಆಪರೇಷನ್ ಅನ್ನು ನೀನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಟ್ಟಿದ್ಯಪ್ಪ. ಅವರನ್ನು ವಾರ್ಡ್ಗೆ ಕರೆತಂದಿದ್ದಕ್ಕೋಸ್ಕರ ನಾಮಕ ಅನಂತ ಸ್ತೋತ್ರವಾಗ್ಲಿ. ಅವರು ನಡೆದುಕೊಂಡು ಸುಖಕರವಾದ ರೀತಿಯಲ್ಲಿ ಮನೆ ಸೇರುವಂತೆ ನೀನು ಕೃಪೆಯಿಂದ ದಯಪಾಲಿಸಿಕೊಡು ಸ್ವಾಮಿ. ಪರಲೋಕದ ದೇವರ ಎಲ್ಲಾ ಕಾಯಿಲೆಗ್ರಸ್ತರನ್ನು ನಿನ್ನ ಪರಿಶುದ್ಧವಾದ ಗಾಯವುಳ್ಳ ಸ್ವಸ್ಥತೆ ಉಳ್ಳ ಹಸ್ತಕ್ಕೆ ನಾನು ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ. ಇವರ ಮೇಲೆ ನಿನ್ನ ದಯ ಕರುಣೆ ಇರಲಿ ರಕ್ಷಕನೇ. ಅವರನ್ನು ಕೈ ಬಿಡದೆ ಆಶೀರ್ವದಿಸಿ ಬಲಪಡಿಸಬೇಕಾಗಿ ಅವ್ರು ತೆಗೆದುಕೊಳ್ಳುವಂತಹ ಆಹಾರ, ನೀರು, ಔಷಧ ಉಪಚಾರಗಳಲ್ಲಿ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ನಿನ್ನ ಕೃಪಾ ಸದಾ ಅವರನ್ನು ನಡೆಸುವಂತಾಗಲಿ ಸ್ವಾಮಿ. ಎಲ್ಲ ಆಶೀರ್ವಾದಗಳನ್ನು ಯೇಸು ಸ್ವಾಮಿ ಅವರ ದಿವ್ಯ ಹೆಸರಿನಲ್ಲಿ ಬೇಡಿದ್ದೇನೆ ನನ್ನ ತಂದೆ, ಆಮೇಲೆ. ಆಮೇನ್. ಬೋಧಕರಾದಂತ ಅಮಿತ್ ಅವರು ಇದ್ದೀರಾ? Pastor, I will be here. ಪ್ರಾರ್ಥನೆ. Prayer request, Pastor. ಈಗಾಗಲೇ ತಿಳಿಸಿದೀವಿ, ಇನ್ನೊಂದ್ಸಾರಿ ಹೇಳ್ತೀನಿ. ನಾಗರಾಜು, ಓಕೆ. ಲಕ್ಷ್ಮಮ್ಮ, ಆನಂದ್, ಪ್ರಕಾಶ್, ಶ್ಯಾಮಲಮ್ಮ, ಗಾಯತ್ರಿ ಮತ್ತು ಮೇಘನಾ, ಆಶಾ ವೆಂಕಟೇಶ್. ಆಯ್ತು ಪಾಸ್ಟರ್. ಓಕೆ, ಪ್ರೇಯರ್. ಪರಿಶುದ್ಧನೆ ದೂತಗಣಗಳ ಮಧ್ಯದಲ್ಲಿ ವಾಸ ಮಾಡತಕ್ಕಂತ, ಪರಲೋಕದಲ್ಲಿ ವಾಸ ಮಾಡುವಂತ ಪ್ರೀತಿ ಉಳ್ಳ ನಮ್ಮ ತಂದೆಯಾದ ದೇವ್ರೆ, ಸುಂದರವಾದಂತಹ ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ಸ್ವಾಮಿ ಹಾಸಿಗೆಯಿಂದ ನೇರವಾಗಿ ಎದ್ದು ಕರ್ತನೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭಾಗಿಯಾಗಿದ್ದುಕೊಂಡು ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವುದರ ಮುಖಾಂತರವಾಗಿ ದಿನವನ್ನು ಪ್ರಾರಂಭ ಮಾಡ್ಲಿಕ್ಕಾಗುವಂತೆ ನೀಂತಾನೆ ನಿನ್ನ ಕೃಪೆ ನಮ್ಗೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಕ್ಷಕನಾದಂತ ಯೇಸು ಇಂಥ ಒಳ್ಳೆ ಸಮಯವನ್ನು ಕಾಣದೆ ಎಷ್ಟೆಷ್ಟೋ ಜನರು ಈ ಹಲೋಕದ ಯಾತ್ರೆ ಮುಗಿಸಿದ್ದಾರೆ ಸ್ವಾಮಿ. ಎಷ್ಟೋ ಜನ ಕಷ್ಟ ಸಂಕಟಕ್ಕೆ ಒಳಗಾಗಿದ್ದಾರೆ ರಕ್ಷಕನೇ. ಆದರೆ ಅಲ್ಪ ಮಾನವರಾದ ನಮ್ಮನ್ನು, ಬಲಹೀನರಾದ ನಮ್ಮನ್ನು, ಪಾಪಿಗಳಾದ ನಮ್ಮನ್ನು ಕರ್ತನೆ ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ ನಮ್ಮನ್ನು ಉಳಿಸಿದ್ದಿ ರಾಜ. ಅದಕ್ಕಾಗಿ ನಿನಗೆ ನಾನು ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತೇನೆ. ನಿನ್ನ ಪ್ರೀತಿಗೆ ಮಿತಿ ಇಲ್ಲ ದೇವರೇ, ನಿನ್ನ ಕರುಣೆಗೆ ಕೊನೆಯಿಲ್ಲ ರಾಜ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಕರ್ತನು ನೀನಾಗಿದ್ದಕ್ಕಾಗಿ ನಿನಗೆ ನನ್ನ ಸ್ತೋತ್ರಗಳು ಸಲ್ಲಿಸುವಂತನಾಗಿದ್ದೇನೆ. ಹೌದಪ್ಪ ಸ್ವಾಮಿ, ಬಂದಂತ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ, ಕೇಳಿದಂದ್ರೆ ನಿನ್ನ ಭಕ್ತರಿಗಾಗಿ ಸ್ತೋತ್ರ ಹೇಳ್ತೇನಪ್ಪ.
ಕೇಳಿರುವಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಮ್ಮ ಮುಂದೆ ಹೋಗ್ಲಿಕ್ಕಾಗುವಂತೆ ನಿಂತಾನೆ ಸಹಾಯ ಮಾಡು. ಈ ಒಂದು ಸಂದರ್ಭದ ಅನೇಕ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಇವರಿಗೆ ಯಾವ ಸಮಸ್ಯೆ ಇದೆಯೋ, ಯಾವ ನೋವಿದೆಯೋ, ಯಾವ ರೋಗದೆಯೋ, ಯಾವ ಬಾಧೆ ಇದೆಯೋ, ಯಾವ ಇಕ್ಕಟ್ಟಿದೆಯೋ, ಯಾವ ಬಿಕ್ಕಟ್ಟಿದೆ ಸ್ವಾಮಿ, ಎಲ್ಲವನ್ನು ಬಲ್ಲಂತ ದೇವರು ನೀನು ಸ್ವಾಮಿ. ಸರ್ವಶಕ್ತ ದೇವರು ನೀನು, ಸರ್ವ ಜ್ಞಾನಿ ದೇವರು ನೀನು, ಸರ್ವ ವ್ಯಾಪಿ ಇರ್ತಕ್ಕಂಥ ದೇವರು ನೀನು ಕರ್ತನೆ. ಪ್ರತಿಯೊಬ್ಬರ ಕಷ್ಟ ಬಲ್ಲಂತ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಾಗರಾಜಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಲಕ್ಷ್ಮಮ್ಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆನಂದಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ, ಪ್ರಕಾಶಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ. ದೇವರೇ, ನಿಮ್ಮ ಅದ್ಭುತವಾದ ಕರಗಳಿಂದ ಸ್ವಾಮಿ ಅವರನ್ನು ಸ್ಪರ್ಶ ಮಾಡಿರಪ್ಪ. ನಮ್ಗಿಂತಲೂ ಹೆಚ್ಚಾಗಿ ಅವರನ್ನು ಪ್ರೀತಿ ಮಾಡುವಂತ ದೇವರು ನೀನು, ನಮ್ಗಿಂತಲೂ ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಂಡಂತ ದೇವರು ನೀನು. ಅವ್ರ ನಂಬಿಕೆ ಎಷ್ಟಿದೆ ಗೊತ್ತುಂಟಲ್ಲ ಸ್ವಾಮಿ. ನಿಮ್ಮ ಅದ್ಭುತವಾದ ಕರಗಳಿಂದ ಅವರನ್ನು ಸ್ಪರ್ಶಿಸಿ ಅವ್ರನ್ನು ಬಿಡುಗಡೆ ಕುಡಿಯುವುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಹಿರಿಯ ಅಮ್ಮಾಗಿರುವಂತ ಶ್ಯಾಮಲಮ್ಮಗೋಸ್ಕರ ಪ್ರಾರ್ಥಿಸ್ತೇನೆ. ನಿನ್ನೆ ಅವರು ಆಪರೇಷನ್ಗೆ ಒಳಗಾಗಿದ್ದಾರೆ. ಅವರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದು ನಂಬ್ತೇವೆ ಸ್ವಾಮಿ. ಎಲ್ಲಿ ಆಪರೇಷನ್ ಆಗಿದೆ ಕರ್ತನೆ, ಅಲ್ಲಿ ನಿಮ್ಮ ಗಾಯಗಳ ಕರಗಳಿಂದ ಸ್ಪರ್ಶಿಸಿ ಸಂಪೂರ್ಣವಾದಂತ ಬಿಡುಗಡೆ ಕೊಟ್ಟು ಅವರು ಮನೆಗೆ ಹಿಂತಿರುಗಿ ಬರ್ಲಿಕ್ಕಾಗುವಂತೆ ನಿಂತಾನೆ ಸಹಾಯ ಮಾಡು. ವಯಸ್ಸಾಗಿದೆ ಕರ್ತನೆ, ನೀನೆ ಮಗಳಿಗೆ ಬಲಪಡಿಸಬೇಕು, ಸಂತೈಸ್ಬೇಕು, ಆಧರಿಸಬೇಕು ಕರ್ತನೆ. ಮುಪ್ಪಿನ ಕಾಲ ನಾನ್ ನಿಮ್ಮನ್ನು ಹೋರುತ್ತೇನೆ ಅಂತ ವಾಗ್ದಾನ ಮಾಡಿದಲ್ಲ ದೇವ್ರೆ, ಆ ವಾಗ್ದಾನ ಅವರ ಜೀವಿತ ನೆರವೇರಿಸಿಕೊಡಿ ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಗಾಯತ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ, ಮೇಘನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಆಶಾ ವೆಂಕಟೇಶಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಇವರನ್ನು ಸಹ ವಿಶೇಷವಾಗಿ ಸ್ಪರ್ಶಿಸು ಸ್ವಾಮಿ. ನಿನ್ನ ಕೃಪೆಯನ್ನು ತುಂಬಿಸು ಸ್ವಾಮಿ, ನಿನ್ನ ಬಲದಿಂದ ತುಂಬಿಸು ರಾಜ ದೇವರೇ. ನಿನ್ನ ಮಹಿಮೆಯಲ್ಲಿ ಅವರು ನಡೆಸ್ಕೊಂಡು ಹೋಗ್ಬೇಕಾಗಿ ನಿಂದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕರ್ತ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ 14 ಫ್ಯಾಮಿಲಿಗಳು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಿವೆ ರಾಜ್ಯ. ನಿನ್ನನ್ನು ಆತುಕೊಂಡು ಬಂದಿವೆ ದೇವ್ರೆ, ನಿನ್ನನ್ನೇ ಅಪ್ಪ ಸ್ಮರಿಸುತ್ತಾ ಬಂದಿವೆ ಅಪ್ಪ. ಪ್ರತಿಯೊಬ್ಬರ ಸಮಸ್ಯೆಗಳು, ಪ್ರತಿಯೊಬ್ಬರ ನೋವು, ಪ್ರತಿಯೊಬ್ಬರ ದುಃಖ, ಪ್ರತಿಯೊಬ್ಬರ ಬಾಧೆ, ಪ್ರತಿಯೊಬ್ಬರ ಸಂಕಟ ನಿನ್ನ ಬಲ್ಲಂತ ದೇವರು ನೀನಾಗಿದ್ದಿ. ಈ 14 ಫ್ಯಾಮಿಲಿಗಳನ್ನು ನಿಂತಾನೆ ದರ್ಶಿಸು ಸ್ವಾಮಿ, ನಿಂತಾನೆ ಸ್ಪರ್ಶಿಸು ಕರ್ತನೆ. ನೀನೇ ಅವರಿಗೆ ಸಹಾಯಕನಾಗಿದ್ದುಕೊಂಡು, ನಾಯಕನಾಗಿದ್ದುಕೊಂಡು ನಡೆಸು ಕರ್ತನೆ. ಎಲ್ಲ ಬೋಧಕ ವರ್ಗದವ್ರನ್ನ ಹೆಚ್ಚಾಗಿ ಆಶೀರ್ವದಿಸು, ಸಭಾ ಹಿರಿಯರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು, ಸಭಾ ನಾಯಕರುಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ನಿನಗೆ ಸ್ತೋತ್ರ ಉಂಟಾಗಲಿ. ಅವರ ಪ್ರತಿಯೊಂದು ಆಗು ಹೋಗುಗಳಲ್ಲಿಯೂ ಗುರಿ ಉದ್ದೇಶಗಳಲ್ಲಿ ನೀನು ಸಹಾಯಕನಾಗಿ ನಡೆಸು ಕರ್ತನೆ. ಎಲ್ರು ಸಹ ನಿನ್ನ ವರ್ಣವನ್ನು ಕಾಯ್ತಾ ಪರಿಶುದ್ಧನಾಗಿ, ನೀತಿವಂತರಾಗಿ, ಭಕ್ತಿವಂತರಾಗಿ, ಪ್ರಾರ್ಥನೆ ವೀರರಾಗಿ, ಧ್ಯಾನ ವೀರರಾಗಿ ನಿನ್ನ ನಾಮದಲ್ಲಿ ಜೀವಿಸ್ಲಿಕ್ಕಾಗುವಂತೆ ನಿಂತಾನೆ ಸಹಾಯ ಮಾಡು. ನಮ್ಮ ಜೀವಿತದಲ್ಲಿ ಹೋರಾಡುವ ಎಲ್ಲಾ ಶಕ್ತಿಗಳು, ಸೈತಾನನ ಶಕ್ತಿಗಳು, ಸೈತಾನನ ಶೋಧನೆಗಳು ಯೇಸುವಿನ ನಾಮದಲ್ಲಿ ನೀನು ಶಪಿಸು ಕರ್ತನೆ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸ್ಬೇಕಾಗಿ ಬೇಡಿಕೊಳ್ಳುತ್ತೇವೆ. ಘನ ಮಾನ ಮಹಿಮೆ ನಿನಗಾಗಲಿ. ಇಡೀ ದಿನಮಾನದ ಉದ್ದಕ್ಕೂ ನಮ್ಮ ಕೂಡ ಇದ್ದುಕೊಂಡು ಬೇಕೆಂದು ಪಾಪ ಮಾಡದ ಹಾಗೆ ನಮ್ಮನ್ನು ನಿಂತಾನೆ ನಡೆಸು ಎಂಬುದಾಗಿ, ನಿಯಂತ್ರಿಸು ಎಂಬುದಾಗಿ, ಶಕ್ತಿಗೊಳಿಸು ಎಂಬುದಾಗಿ ನಜರೇತಿನ ಯೇಸು ದೇವರ ಪವಿತ್ರವಾದ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಬೋಧಕರಂತ ಅಮಿತ್ ಅವರು ಅಂತ್ಯಾಶೀರ್ವಾದವನ್ನು ಕೊಡ್ಬೇಕೆಂದು ಕೇಳ್ಕೊತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವು ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಹಿರಿಯ ಬೋಧಕರಾದ ಪಾಸ್ಟರ್ ಯಮರಾಜ್ ಅವರ ಸೇವೆ ಸಂಗಡ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿನ್ನ ದೈವಿಕ ಆಶೀರ್ವಾದವು ನೆಲೆಯಾಗಿರ್ಲಿ ತಂದೆಯೇ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ಕರ್ತನು ಅತ್ಯಧಿಕವಾಗಿ ಆಶೀರ್ವದಿಸೋದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಮೈಸೂರು ಸಭೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಅದಕ್ಕಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ.
ಸಹೋದರಿ ಮಾರ್ಗೆಟ್ ಅವರು, ಹಿರಿಯರಂತ ಚಿನ್ನಪ್ಪ ಅವರು, ಬೋಧಕರಂತ ಅಮಿತ್ ಅವರು ನಮ್ಮ ಜೊತೆಲಿದ್ದು ಈ ಕಾರ್ಯಕ್ರಮದಲ್ಲಿ ಉತ್ತಮವಾದಂತ ದೇವರ ಸೇವೆಯ ಭಾಗವನ್ನ ಹೊತ್ತುಕೊಂಡದಕ್ಕಾಗಿ ದೇವರಿಗೆ ಕೊನಾಟಗಳನ್ನ ಸಲ್ಲಿಸ್ತೇನೆ. ಒಂದು ಸಭೆಯಾಗಿ ಈ ರೀತಿ ಕೂಡಿ ಬರುವಾಗ ಒಂದು ವಿಶೇಷವಾದಂತ ಆಶೀರ್ವಾದವನ್ನ ನಾವು ಹೊಂದೇವೆ. ನಮ್ಮ ರಾಜ್ಯದಲ್ಲಿ, ಕನ್ನಡ ಪ್ರಾಂತ್ಯದಲ್ಲಿ ಎಷ್ಟೋ ಸಭೆಗಳಿವೆ. ಹೀಗೆ ನಾವೆಲ್ಲರೂ ಒಟ್ಟಾಗಿ ಒಂದು ಸಭೆಯಾಗಿ ದೇವರ ಸನ್ನಿಧಾನಕ್ಕೆ ಕೂಡಿ ಬರುವಾಗ ನಾವು ಮಾತ್ರವಲ್ಲದೆ ಸಭೆಗಳು ಕೂಡ ಆಶೀರ್ವದಿಸಲ್ಪಡ್ತದೆ. ನಮ್ಮ ದೇಶ, ನಮ್ಮ ರಾಜ್ಯ ಆಶೀರ್ವದಿಸಲ್ಪಡ್ತದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ವಿಶೇಷವಾಗಿ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಬೋಧಕರಾದಂತ ನಾಗೇಶ್ ಅಶ್ಮನಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ದಿನದಲ್ಲಿ ವಿಶೇಷ ಸಂದೇಶವನ್ನ ತಂದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಹೋದರಿ ಮಾರ್ಗರೆಟ್ ಮತ್ತು ಮಿತ್ರ ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರಿಯ ಸಹೋದರ ಸಹೋದರಿಯರಿಗೂ ವಂದನೆಗಳನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನಲ್ಲಿ ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಈ ದಿನವನ್ನು ಆಶೀರ್ವದಿಸಿ ಮತ್ತೆ ಸಾಯಂಕಾಲ ಆತನ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನ ಕರ್ತನ ಕೃಪಾಸ್ತಿಗೆ ಒಪ್ಪಿಸುತ್ತಾ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೊಂದಿಗೆ ಇರಲಿ. ಆಮೇಲೆ ಥ್ಯಾಂಕ್ ಯು ಪಾಸ್ಟರ್.